ಹಾವೇರಿ ಜಿಲ್ಲೆಯ ಜನತೆಗೆ ಇನ್ಕ್ಲೂಡಿಂಗ್ ಎಲ್ಲ ಪಕ್ಷದ ನಾಯಕರಿಗೆ, ಶಾಸಕರಿಗೆ, ನನಗೆ ನಿರಾಶೆ ಆಗಿದೆ. ಅವತ್ತು ಸಾರ್ವಜನಿಕವಾಗಿ ನಾವೆಲ್ಲರೂ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು, ಯಾಕೆ ಬೇಕು ಅನ್ನೋದನ್ನು ಕೂಡ ಹೇಳಿದ್ವಿ. ಅದಕ್ಕೆ ಭಾಳ ಸಕಾರಾತ್ಮಕವಾಗಿ ಅವರು ಸ್ಪಂದನೆ ಮಾಡಿದರು. ಜನರ ಮನಸ್ಸಿನಲ್ಲಿ ಆಸೆ ಹುಟ್ಟಿಸಿದ್ರು. ಹಾವೇರಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಬಂದೇ ಬರುತ್ತೆ ಅನ್ನುವಂಥ ಆಸೆನ ಅವತ್ತು ಮುಖ್ಯಮಂತ್ರಿಗಳು ಹುಟ್ಟಿಸಿದ್ರು. ಬಜೆಟಲ್ಲಿ ಯಾವಾಗ ಬರಲಿಲ್ಲ, ಅವ್ರು ಭಾಳಷ್ಟು ನಿರಾಶೆ ಆಗಿದೆ. ಇವತ್ತು ಮೆಡಿಕಲ್ ಕಾಲೇಜ್ ಮಾಡುವಾಗಲೂ ಕೂಡ BJP ಸರ್ಕಾರ, ಇಂಜಿನಿಯರಿಂಗ್ ಕಾಲೇಜ್ ಮಾಡುವಾಗ BJP ಸರ್ಕಾರ, ಯೂನಿವರ್ಸಿಟಿ ಮಾಡುವಾಗಲೂ ಕೂಡ BJP ಸರ್ಕಾರ. ನಾನು ಲಾ ಕಾಲೇಜ್ ಕೂಡ ಸ್ಯಾಂಕ್ಷನ್ ಮಾಡಿದೆ, ಅದು ಕೂಡ ಈಗ ಪ್ರಾರಂಭ ಆಗಲಿಲ್ಲ. ನಮ್ಗೆ ಉದ್ದೇಶ ಏನು ಅಂತಂದ್ರೆ, ನ್ಯಾಷನಲ್ ಹೈವೇ ಮೇಲೆ ಇರುವಂಥ ನಮ್ಮ ಜಿಲ್ಲಾ ಕೇಂದ್ರ ಸಾಕಷ್ಟು ಒತ್ತಡದಲ್ಲಿದೆ. ಸೂಪರ್ ಸ್ಪೆಷಾಲಿಟಿ ಇಲ್ಲದಕ್ಕಾಗಿ ದಾವಣಗೆರೆ ಮತ್ತು ಹುಬ್ಳಿಗೆ ಭಾಳ ಜನ ಹೋಗಬೇಕಾಗುತ್ತೆ. ಹೋಗುವಷ್ಟರಲ್ಲಿ ಪ್ರಾಣ ಕಳ್ಕೊಂಡವ್ರು ಭಾಳ ಜನ ಇದ್ದಾರೆ. ನಮ್ಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನ್ಯಾಷನಲ್ ಹೈವೇ ಮೇಲಿರುವಂಥ ಜಿಲ್ಲಾ ಕೇಂದ್ರದಲ್ಲಿ ಆಗಲೇಬೇಕು ಅನ್ನುವಂಥದ್ದು ಒಂದು ಸಹಜವಾಗಿರುವಂಥ ಅದು. ಅದನ್ನು ಅವರು ಅವತ್ತು ಭಾಳ ಚೆನ್ನಾಗಿ ಸ್ಪಂದನೆ ಮಾಡಿದಂಥವ್ರು. ಅವರು ಕೇವಲ ಮಾತಿನ ಲಿಂಪ್ ಸಿಂಪತಿ ಅಂತಾರಲ್ಲ ಇಂಗ್ಲೀಷ್ನಲ್ಲಿ, ಆ ಥರ ಒಂದು ಮಾತಾಯಿತು, ಕ್ರಿಯೆ ಆಗಿಲ್ಲ. ಈಗಲೂ ಕೂಡ ಅವ್ರು ಮಾಡಿರುವಂಥ ಅನ್ಯಾಯವನ್ನು ಅರ್ಥ ಮಾಡಿಕೊಂಡು ಅವರು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಸ್ಯಾಂಕ್ಷನ್ ಕೊಡಬೇಕು ಮತ್ತು ಅದಕ್ಕೆ ಹಣವನ್ನು ಒದಗಿಸಬೇಕು. ಸಪ್ಲಿಮೆಂಟ್ರಿ ಬಜೆಟಲ್ಲಿ ಅದಕ್ಕೆ ಹಣ ಒದಗಿಸಿದರೆ ಸಾಕು, ಕೆಲಸ ಪ್ರಾರಂಭ ಆಗುತ್ತೆ. ಈಗ ಬಜೆಟಲ್ಲಿ ಒದಗಿಸಿದರೆ ಚೆನ್ನಾಗಿತ್ತು, ಆಗಿಲ್ಲ. ಸಪ್ಲಿಮೆಂಟ್ರಿ ಬಜೆಟಲ್ಲಿ ಅದು ಒದಗಿಸಲಿ. ಸ್ವಲ್ಪ ಡಿಲೇ ಆಗ್ಬೋದು, ಆದರೆ ಸೂಪರ್ ಸ್ಪೆಷಾಲಿಟಿ ಬರುತ್ತೆ ಅನ್ನೋಂಥ ಖಾತ್ರಿ ಆಗುತ್ತೆ. ಈಗಲೂ ಕೂಡ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ಕೂಡಲೇ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸ್ಯಾಂಕ್ಷನ್ ಕೊಡಬೇಕು ಅನ್ನೋದನ್ನು ಒತ್ತಾಯ ಮಾಡ್ತೀನಿ. ಮತ್ತು ನಾನು ಅಂದ್ಕೊಂಡಿದ್ದೇನೆ, ಎಲ್ಲ ಶಾಸಕರು ಮತ್ತು ಎಲ್ಲ ಇಲ್ಲಿರುವಂಥ ಜನಪ್ರತಿನಿಧಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಗಾಗಲೇ ಒತ್ತಡವನ್ನು ಮಾಡಿದ್ದಾರೆ. ಆ ಒತ್ತಡಕ್ಕೆ ದಯವಿಟ್ಟು ಮುಖ್ಯಮಂತ್ರಿಗಳು ಮನ್ನಣೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾರೆ. ಮೀಸಲಾತಿ ಬಗ್ಗೆ ಚರ್ಚೆ ಆಗಿದೆ. ಕರ್ನಾಟಕ ರಾಜ್ಯ ಮಹಿಳೆ ಮೀಸಲಾತಿ ಕೊಟ್ಟಿರುವಂಥ ಪ್ರಥಮ ರಾಜ್ಯಗಳಲ್ಲಿ ಒಂದು. ರಾಮಕೃಷ್ಣ ಹೆಗಡೆ ಅವರು ಮಾಡಿರುವಂಥ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಪ್ರಥಮ ಬಾರಿ ಮಹಿಳಾ ರಿಸರ್ವೇಷನ್ ಅನ್ನು ಕೊಡಲಾಯಿತು, ನಜೀರ್ ಸಾಬ್ ಅವರ ನೇತೃತ್ವದಲ್ಲಿ. ಅದಾದ ಮೇಲೆ 93ರಲ್ಲಿ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಅದನ್ನ ಮತ್ತೊಮ್ಮೆ ಜಾರಿ ಮಾಡಲಾಯಿತು. ಇದನ್ನೆಲ್ಲ ನೋಡಿಕೊಂಡು 94ರಲ್ಲಿ ನರಸಿಂಹರಾವ್ ಸರ್ಕಾರ 73rd ಅಮೆಂಡ್ಮೆಂಟಲ್ಲಿ ಕೂಡ ಮಹಿಳಾ ರಿಸರ್ವೇಷನ್ ತಂತು. ಮೊದಲು ತಂದಿರುವಂಥದ್ದು ನಾನ್ ಕಾಂಗ್ರೆಸ್ ಗೌರ್ಮೆಂಟ್. ಮುಖ್ಯಮಂತ್ರಿಗಳು ಕಾಂಗ್ರೆಸ್ ತಂದಿದೆ ಅಂತ ಹೇಳ್ತಾರೆ, ಫಸ್ಟ್ ತಂದಿದ್ದು ನಾನ್ ಕಾಂಗ್ರೆಸ್ ಗೌರ್ಮೆಂಟ್. ಆ ಸರ್ಕಾರದಲ್ಲಿ ಕೂಡ ಅವರೇ ಇದ್ದರು. ಆದರೆ ಕಾಂಗ್ರೆಸ್ಸಿಗೆ ತಮ್ಮ ಲಾಯಲ್ಟಿಯನ್ನು ತೋರಿಸಬೇಕನ್ನೋ ಸಲುವಾಗಿ ಈ ರೀತಿ ತಮ್ಮ ಮಾತಿನ ವರಸೆಯನ್ನು ಬದಲಾವಣೆ ಮಾಡ್ತಾರೆ. ಇದು ಒಂದು ಭಾಗ. ಎರಡನೇದು, ಈ ಮಹಿಳಾ ಮೀಸಲಾತಿ ತರಬೇಕನ್ನುವಂಥ ವಿಚಾರ ಅಧಿಕೃತವಾಗಿ ಸ್ವತಂತ್ರ ಭಾರತದಲ್ಲಿ ಮೊದಲು ಹೇಳಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಿಂದೂ ಕೋಡ್ ಬಿಲ್ ಅನ್ನು ತಂದಾಗ ಅದರಲ್ಲಿ ಮಹಿಳೆಯರಿಗೆ ಎಲ್ಲ ಸ್ತರಗಳಲ್ಲಿ ಅವಕಾಶ ಸಿಗಬೇಕು, ಮುಂದಿನ ದಿನಗಳಲ್ಲಿ ಸಂಸತ್ ಮತ್ತು ವಿಧಾನಸಭೆಗಳಲ್ಲಿ ಕೂಡ ರಿಪ್ರೆಸೆಂಟೇಷನ್ ಸಿಗಬೇಕನ್ನುವಂಥ ವಿಚಾರವನ್ನು ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಸ್ತಾವನೆ ಮಾಡಿದರು. ಅದಾದ ನಂತರ ಒಂದು ಅವಕಾಶ, ಯಾಕಂದರೆ 2/3 ಅದಕ್ಕೆ ಮೆಜಾರಿಟಿ ಬೇಕು.
ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಮಾಡೋ ಸಲುವಾಗಿ ಕೆಲವು ರೀಜನಲ್ ಪಕ್ಷಗಳು ಅವುಗಳನ್ನು ವಿರೋಧ ಮಾಡ್ತಾ ಬಂದು. ಆದರೆ ಒಂದು ಅವಕಾಶ ಕಾಂಗ್ರೆಸ್ಗಿತ್ತು. ಯಾವಾಗ ಅಂತಂದರೆ 84ರಿಂದ 89 ರಾಜೀವ್ ಗಾಂಧಿ ಅವರಿಗೆ 2/3 ಮೆಜಾರಿಟಿ ಇತ್ತು. ಕಾಂಗ್ರೆಸ್ಗೆ 2/3 ಮೆಜಾರಿಟಿ ಇತ್ತು. ಆವಾಗ ಮಾಡಿಬಿಟ್ಟಿದ್ರೆ ಭಾಳ ಸುಲಭವಾಗಿ ಆಗಿ ತಿರುಗಿ ಸುಮಾರು 35 ವರ್ಷ ಆಗಿರೋದು. ಆ ಸಂದರ್ಭದಲ್ಲಿ ಅವ್ರು ಮಾಡಲಿಲ್ಲ. ಅದರ ಬದಲು ಒಬ್ಬ ಮುಸ್ಲಿಂ ಹೆಣ್ಮಗಳಿಗೆ ಅವಳಿಗೆ ಡೈವರ್ಸ್ ಆದಾಗ ಅವಳ ಜೀವನ ಇದಕ್ಕೆ ಪ್ರತಿ ತಿಂಗಳು ಪರಿಹಾರವನ್ನು ಕೊಡಬೇಕನ್ನುವಂಥ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಆ ಆದೇಶವನ್ನು ನಲ್ಲಿಫೈ ಮಾಡೋ ಸಲುವಾಗಿ ಆ ಮೆಜಾರಿಟಿಯನ್ನು ಉಪಯೋಗ ಮಾಡ್ಕೊಂಡು ಕಾನೂನು ಅಂತಂದು, ವಿಶೇಷ ಕಾನೂನು ಅಂತ ಮಹಿಳೆಯರ ಪರವಾಗಿ ಬದಲು ಅದು ಸಂತ್ರಸ್ತ ಮಹಿಳೆಯರ ಪರಿಹಾರ ಕೊಡೋ ವಿಚಾರದಲ್ಲಿ, ಅದು ಅಲ್ಪಸಂಖ್ಯಾತ ಮಹಿಳೆಯರ ವಿಚಾರದಲ್ಲಿ ಅದನ್ನ ಉಪಯೋಗ ಮಾಡ್ಕೊಂಡು ಆಮೇಲೆ ಬಂದಂತ ಸರ್ಕಾರಗಳು ಹಲವು ಪ್ರಯತ್ನಗಳ ಮಾಡಿದ್ರು ಕೂಡ ಆಗಲಿಲ್ಲ. ಸನ್ಮಾನ್ಯ ದೇವೇಗೌಡರು 96ರಲ್ಲಿ ತಂದರು, ರಾಜ್ಯಸಭಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಅಷ್ಟರಲ್ಲಿ ಮೆಜಾರಿಟಿ ಹೋಯ್ತು. ಮುಂದೆ ಯಾವುದೇ ಸರ್ಕಾರಗಳು ಪ್ರಯತ್ನ ಮಾಡಿದಾಗಲೂ ಕೂಡ ಸಹಕಾರ ಇಲ್ಲದಕ್ಕೆ ಆಗಲಿಲ್ಲ. ಇದೆಲ್ಲ ನೋಡಿಕೊಂಡು ಅಂತಿಮವಾಗಿ 2023ಕ್ಕೆ ಇದಕ್ಕೊಂದು ಪರಿಹಾರ ಕಂಡ್ಕೋಬೇಕು ಅಂತ ಒಂದು ಅಮೆಂಡ್ಮೆಂಟ್ ಅಂತಂದ್ರು. ಅದರಲ್ಲಿ ಪ್ರಮುಖವಾಗಿ 33% ಮಹಿಳೆಯರಿಗೆ ರಿಸರ್ವೇಷನ್ ಮತ್ತು ಒಟ್ಟಾರೆ ಲೋಕಸಭಾ ವಿಧಾನಸಭೆಗಳ ಸೀಟು 50% ಹೆಚ್ಚಳ. ಯಾಕಂದರೆ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ. ಅದರ ಅನುಗುಣವಾಗಿ ನೆಕ್ಸ್ಟ್ ಸೆನ್ಸಸ್ ನಂತರ ಡಿಲಿಮಿಟೇಷನ್ ಮಾಡಬೇಕು. ಆ ನೆಕ್ಸ್ಟ್ ಸೆನ್ಸಸ್ಸು ಬರೋದು 2 ವರ್ಷ ತಡಾಗಿದೆ. ಯಾಕಂದರೆ ಕೋವಿಡ್ ಕಾರಣದಿಂದ ಮುಂದೋಯ್ತು. ಈಗ ಸೆನ್ಸಸ್ ನಡೀತಾ ಇದೆ. ಆದರೆ 29ಕ್ಕೆ ನೀವು ಅದನ್ನು ಅನುಷ್ಠಾನ ಮಾಡಬೇಕು. 2034ಕ್ಕೆ ಆಗಲ್ಲ. ಜನರಿಗೆ ವಿಶ್ವಾಸ ಬರ್ಬೇಕಾದ್ರೆ 29ಕ್ಕೆ ಮಾಡಬೇಕು ಅಂತ ಎಲ್ಲ ಪಕ್ಷಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿ ಅವ್ರ ಪತ್ರನೇ ಬರ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ಮತ್ತು ನಮ್ಮ ಪಕ್ಷದಲ್ಲೂ ಕೂಡ ಅಭಿಪ್ರಾಯ ಬಂದಿದ್ದರಿಂದ ಅದಕ್ಕೆ ಮೊನ್ನೆ ಅಮೆಂಡ್ಮೆಂಟನ್ನು ತಂದರು. ತಂದಂಥ ಸಂದರ್ಭದಲ್ಲಿ ಭಾಳ ಸಿಂಪಲ್ ಆಗಿದೆ. 50% ಹೆಚ್ಚಾಗಬೇಕಾದ್ರೆ ಡಿಲಿಮಿಟೇಷನ್ ಆಗಬೇಕು. ಡಿಲಿಮಿಟೇಷನ್ ಆಗಬೇಕಾದ್ರೆ ಡಿಲಿಮಿಟೇಷನ್ ಕಮಿಟಿ ಆಗಬೇಕು. ಇಷ್ಟೇ. ಇದು ಡಿಲಿಮಿಟೇಷನ್. 33% ರಿಸರ್ವೇಷನ್ 29ಗೆ ಇಲೆಕ್ಷನ್ ಬರಬೇಕು. ಇದನ್ನ ಸಾಕಷ್ಟು ಗೊಂದಲವನ್ನು ಮಾಡಿ ಡಿಲಿಮಿಟೇಷನ್ ಹಿಂದೆ ಎಂದೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷ ಮಾತಾಡ್ತಾ ಇದೆ. ಮುಂದೆ ಆಗೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಡಿಲಿಮಿಟೇಷನ್ ಸಂವಿಧಾನದ ಪ್ರಕಾರ ಆರ್ಟಿಕಲ್ 80 and 81 ಪ್ರಕಾರ ಎವ್ರಿ ಸೆನ್ಸಸ್ ಆದ ತಕ್ಷಣ ಡಿಲಿಮಿಟೇಷನ್ ಮಾಡಬೇಕು. ಡಿಲಿಮಿಟೇಷನ್ ಕಮಿಟಿ ಕೆಲವು ಅಧಿಕಾರಿಗಳಿದೆ. ಈಗ ಎರಡನೇ ಪ್ರಶ್ನೆ ಅವ್ರು ಎತ್ತೋದು ಸದರ್ನ್ ಇದಕ್ಕೆ ಕಮ್ಮಿ ಆಗ್ತದೆ ಅಂತ. ನಾನು ಕೇಳ್ತೀನಿ, 1971ರ ಸೆನ್ಸಸ್ ಅನ್ನ 76ರಲ್ಲಿ ಫ್ರೀಸ್ ಮಾಡಿ, ಅವಾಗ ಎಮರ್ಜೆನ್ಸಿ ಇತ್ತು. ಈ ಜನಸಂಖ್ಯೆ 2020ರವರೆಗೂ ಇದನ್ನು ಫ್ರೀಸ್ ಮಾಡೋದು ಅನ್ನೋಂಥ ನಿರ್ಣಯ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಟೈಮ್ನಲ್ಲಿ 76ರಲ್ಲಿ ಮಾಡಿದಾಗ ಸೀಟ್ಗಳು ಕೂಡ ಫ್ರೀಸ್ ಆಯ್ತು. 76ರಲ್ಲಿ ಫ್ರೀಸ್ ಮಾಡಿರುವಂತಹ ಸೀಟ್ಗಳು ಈಗ ಸದ್ಯ ಇರುವಂತಹ ಸೀಟ್ 534ರಲ್ಲಿ ಇವತ್ತು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಿದೆ ನೋಡಿ. ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲ ಪಕ್ಷಗಳು 50% ಹೆಚ್ಚಿಗೆ ಆಗಬೇಕು ಅನ್ನುವಂಥದ್ದು ಒಪ್ಕೊಂಡಿರುವಂಥದ್ದು, ಎಲ್ಲರೂ ಒಪ್ಪಿ ಅಮೆಂಡ್ಮೆಂಟಲ್ಲಿ ಇದೆ. ಆ 50% ಹೆಚ್ಚಾಗಬೇಕಾದ್ರೆ ಡಿಲಿಮಿಟೇಷನ್ ಆಗಲೇಬೇಕಲ್ಲ. ಯಾವ 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 ಊರಲ್ಲಿ ನೀವು ಈ ಉದಾಹರಣೆಗೆ ಹಾವೇರಿ ಗದಗ ಸೇರಿ ಇದೆ, ಇದು ಒಂದೇ ಉಳಿತದ 2 ಉಳಿತದ ಅನ್ನೋದನ್ನ ಡಿಲಿಮಿಟೇಷನ್ ನೋಡಿದ್ರೆ ಗೊತ್ತಾಗುತ್ತೆ.
ಸೊ ಅದರಿಂದ ಅದು ಡಿಲಿಮಿಟೇಷನ್ ಆಗಲೇಬೇಕು. ಆಮೇಲೆ ಡಿಲಿಮಿಟೇಷನ್ ಏನು ನಿಲ್ಸೋಕ್ಕಾಗತ್ತಾ? ಈಗಾಗಲೂ ಈಗ 26 ನಂತರ ಆದರೂ ಡಿಲಿಮಿಟೇಷನ್ ಆಗುತ್ತೆ, ಆವಾಗ ರಾಜ್ಯಕ್ಕೆ ಕನ್ನಡ ರಾಜ್ಯಕ್ಕೆ ಅನ್ಯಾಯ ಆಗೋದಿಲ್ವಾ? ಅದರಿಂದ ನಾನು ಅದೇ ಹೇಳಿದೆ, DMK ಅವರು ಎಲೆಕ್ಷನ್ ಸಲುವಾಗಿ ಇವರು ಬಲಿ ಬಿದ್ದಿದ್ದಾರೆ ಅಂತ ಹೇಳ್ತಾರೆ. ಸರ್, ಪ್ರಮುಖವಾಗಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಮೂಲಕವಾಗಿ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಪ್ರತ್ಯೇಕ ರಾಷ್ಟ್ರದ ಕೂಗಿಗೆ ಮುನ್ನುಡಿ ಬರೀತಾ ಇದೆಯಾ ಸರ್? ಇಲ್ಲ, ಆ ಥರ ಏನು ಆಗೋದಲ್ಲ, ಆದರೆ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಆದರೆ ಇವ್ರ ಧೋರಣೆ ಸರಿ ಇಲ್ಲ. DMK ಯಾವಾಗಲೂ ಕೂಡ ಪ್ರಾದೇಶಿಕ ಭಾವನೆಗಳಿಗೆ ಯಾವಾಗಲೂ ಕೂಡ ಅದಕ್ಕೆ ಪುಷ್ಟಿಯನ್ನು ಕೊಟ್ಟು, ಅವರು ಇಡೀ ದೇಶದಲ್ಲಿ ಒಂದಿದ್ರೆ ನಾವು ಅಷ್ಟೇ ಬೇರೆ ಅನ್ನೋ ರೀತಿಯಲ್ಲಿ ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಆದರೆ ಅವ್ರಿಗೆ ಯಾರೂ ಬೆಂಬಲ ಕೊಟ್ಟಿರಲಿಲ್ಲ. ಈ ಸತಿ ಇಂಥ ಒಂದು ಕಾರಣದಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಮಾತ್ರ ಅವ್ರಿಗೆ ಬೆಂಬಲ ಕೊಟ್ಟಿದೆ, ಬೇರೆ ಯಾವ ಪಕ್ಷ ಕೊಟ್ಟಿಲ್ಲ. ಇನ್ಕ್ಲೂಡಿಂಗ್ ಕೇರಳ ಆಗಲಿ, ಆಂಧ್ರ ಆಗಲಿ, ತೆಲಂಗಾಣ ಆಗಲಿ, ಕರ್ನಾಟಕ ಆಗಲಿ, ಯಾವುದೇ ಬೇರೆ ಸಂದರ್ಭದಲ್ಲಿ ಕೊಟ್ಟಿಲ್ಲ. ಆದರೆ DMK ತನ್ನ ಎಲೆಕ್ಷನ್ ಸಲುವಾಗಿ ಈ ನೀವು ಹೇಳುವಂಥ ಭಾವನೆ ಹುಟ್ಟಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಇವರು ಬೆಂಬಲ ಕೊಟ್ಟಿದ್ದಾರೆ. ಅದು ಬೆಂಬಲ ಕೊಟ್ಟಿದ್ದು ಸರಿಯಲ್ಲ. ಈ ಥರ ಸರಾಸಗಟವಾಗಿ ಎಲ್ಲ ಗೊತ್ತಿದ್ದರೂ ಕೂಡ ಇವರು ಈ ಥರ ಮಾಡ್ತಾರೆ ಅಂತಂದರೆ ಇದಕ್ಕೇನು ಹೇಳಬೇಕು? ಎಲ್ಲವೂ ಗೊತ್ತಿದೆ ಅವರು. ಮಹಿಳೆಯರ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ರೆ ಈಗ ಇರ್ತಕ್ಕಂಥ ಲೋಕಸಭೆ ಸಂಖ್ಯೆ ಇದೆಯಲ್ಲ, ಆ ಸಂಖ್ಯೆಗೆ ಅನುಗುಣವಾಗಿ ಅದರಲ್ಲೇ 33% ಅದನ್ನು 23ರಲ್ಲಿ ಡಿಸೈಡ್ ಮಾಡಬೇಕಾಗಿತ್ತು. ಈಗ ಯಾಕೆ ಹೇಳ್ತಾರೆ? 23ರಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿಲ್ವಾ ಲೋಕಸಭೆಯಲ್ಲಿ? ಆ ಅಮೆಂಡ್ಮೆಂಟ್ ತರುವಾಗ ಹೇಳಿದರೆ ಮುಗಿದೋಗಿತ್ತು. ಅದು ಅಮೆಂಡ್ಮೆಂಟ್ ಪಾಸ್ ಆಗ್ತಿತ್ತು ಬಿಡ್ತಿತ್ತು, ಅದು ಬೇರೆ ವಿಚಾರ. ಆ ಅಮೆಂಡ್ಮೆಂಟ್ ಸರ್ವಸಮ್ಮತ ಪಾಸ್ ಆಗೋ ಸಲುವಾಗಿ 50% ಇನ್ಕ್ರೀಸ್ ಅಂತ ತಂದಿರೋದು. ಸುಮಾರು 30 ವರ್ಷ ಯಾವ್ಯಾವ ಅಡಚಣೆಗಳಿತ್ತು ಅವುಗಳನ್ನು ನಿವಾರಣೆ ಮಾಡೋ ಸಲುವಾಗಿಯೇ ಅದನ್ನು ಸಂಶೋಧನೆಯನ್ನು ಮಾಡಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಲೆಲ್ಲ ಹೋಗಿ ಎಲ್ಲ ಆದಮೇಲೆ 50% ಇನ್ಕ್ರೀಸ್ ಮಾಡಿದರೆ ಎಲ್ಲರೂ ಕೂಡ ಒಪ್ತಾರೆ ಅಂಥೇಳಿ ಎಲ್ಲ ಪಕ್ಷವನ್ನು ಒಪ್ಪಿಸಿ ಸರ್ವಸಮ್ಮತದಿಂದ 23ರಲ್ಲಿ ಮಾಡಿದ್ದೀವಿ. ಈಗ ಮತ್ತೆ ಅದಕ್ಕೆ ಹಿಂದೆ ಹೋದರೆ ಈಗ ಸರ್ವಸಮ್ಮತ ಒಪ್ಪಿಗೆ ಇರುವಂಥ ಅಮೆಂಡ್ಮೆಂಟ್ ಏನಾಗುತ್ತೆ? ಸುಮ್ಮನೆ ವಿತ್ತಂಡವಾದ. 2023 ಜಾರಿ ಮಾಡಬಹುದು, ಈಗ ಯಾಕೆ ಮಾಡ್ತಿದ್ದಾರೆ ಅಂತ? 2023 ಜಾರಿ ಮಾಡ್ಬೇಕಾದ್ರೆ ಅದರಲ್ಲಿ ಏನಿದೆ, ನೆಕ್ಸ್ಟ್ ಸೆನ್ಸಸ್ ಆದ್ಮೇಲೆ ಜಾರಿ ಮಾಡ್ಬೇಕಂತಿದೆ. ಹೋದ್ರೆ ನೀವು ಏನು ಅಮೆಂಡ್ಮೆಂಟ್ ಇದೆ ಓದ್ರಿ, ಇಬ್ರು ಅವ್ರು ಹೇಳಿದ್ದನ್ನು ಕೇಳ್ಬೇಡ್ರಿ. ಸರ್, ಇವಾಗ ಬಿಲ್ ಪಾಸ್ ಆಗಿದ್ರೆ ಇದು BJPಗೆ ಪ್ಲಸ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ ಇದನ್ನ ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನೀವು ಹಂಗೆ ಅಂದ್ಕೊಂಡ್ರೆ ಹಂಗಾಗಲ್ಲ. ಉದಾಹರಣೆಗೆ 2023ರಲ್ಲಿ ಎಲ್ಲ ಪಕ್ಷಗಳು ಪಾಸ್ ಆಗಿದೆ. ನಾನು 23ರಲ್ಲಿ ನೀವು ಪಾಸ್ ಮಾಡಲಿಲ್ಲ ಅಂದರೆ ನಾನು 24 ಕ್ರೆಡಿಟ್ ತೊಗೊಳ್ತಿದ್ದೆ, ನೀವು ಮಾಡಲಿಲ್ಲ ಅಂತೇಳಿ. ಅದಕ್ಕೆ ಈಗ ಪಾಸ್ ಆಗಿದ್ದರಿಂದ ನಾನು ಕ್ರೆಡಿಟ್ ತೊಗೊಳಕ್ಕೆ ಆಗಲಿಲ್ಲ. ಈಗಲೂ ಕೂಡ ನೀವು ಪಾಸ್ ಮಾಡಿರಿ, ಎಲ್ಲರಿಗೂ ಕ್ರೆಡಿಟ್ ಸಿಗ್ತದೆ, ನಾನು ಒಬ್ಬನಿಗೆ ಸಿಗಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಒಂದು ಫ್ಲೋರ್ ಆಫ್ ದ ಹೌಸ್ ಹೇಳಿದ್ದಾರೆ. ಸರ್, ಕೋಡ್ ಆಫ್ ಕಂಡಕ್ಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ. ಅದಕ್ಕೇನು ಸಂಬಂಧ? ದೇಶ ನಿಂತು ಗೊತ್ತಾ? ಆ ರಾಜ್ಯದಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರೋದು. ಕೋಡ್ ಆಫ್ ಕಂಡಕ್ಟ್ ಇರುವಂಥದ್ದು ಆ ರಾಜ್ಯಕ್ಕೆ ಸೀಮಿತವಾದ. ಈ ಕರ್ನಾಟಕದಲ್ಲಿ ಕೋಡ್ ಆಫ್ ಕಂಡಕ್ಟ್ ಇದೆಯಾ? ಮುಖ್ಯಮಂತ್ರಿಗಳು ಉದ್ಘಾಟನೆ ಅವೆಲ್ಲ ನಿಲ್ಲಿಸಿದಾರ, ಓಡಾಟ ನಿಲ್ಲಿಸಿದಾರ, ಯಾವ ಕಾರ್ಯಕ್ರಮ ನಿಂತಿದೆ? ಆ ಪ್ರಶ್ನೆನೇ ಇಲ್ಲ. ಆ ರಾಜ್ಯಕ್ಕೆ ಕೋಡ್ ಆಫ್ ಕಂಡಕ್ಟ್ ರೀ. ಇನ್ಫ್ಯಾಕ್ಟ್ ಇಂಥವು ಈ ಸತಿ ಕೋಡ್ ಆಫ್ ಕಂಡಕ್ಟ್ ಆಗಿ ಬರ್ತಾವಂತಾನೆ ಒನ್ ನೇಷನ್ ಒನ್ ಎಲೆಕ್ಷನ್ ನಮ್ಮ ಪ್ರಧಾನಮಂತ್ರಿ ಪ್ರತಿಪಾದಿಸಿದ್ದಾರೆ. ಸರಿ, ಕಾಂಗ್ರೆಸ್ನವ್ರದ್ದು ನಾಯಕರದ್ದು ವಾದ ಏನು ಅಂತಂದ್ರೆ, ಪಂಚರಾಜ್ಯಗಳ ಚುನಾವಣೆ ನಡೀತಾ ಇದೆ, ಸೊ ಅಲ್ಲಿರ್ತಕ್ಕಂಥ ಮಹಿಳಾ ಮತವನ್ನು ಸೆಳೆಯೋದಕ್ಕೆ ಅಥವಾ ಅಲ್ಲಿ ಗೆಲ್ಲೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಈಗ ಅವ್ರು 33% ಒಪ್ಕೊಂಡಿದ್ರೆ ಅವರೇ ಕ್ಲೇಮ್ ಮಾಡ್ಬೋದಾಗಿತ್ತಲ್ಲ, ನಾವು ಸಪೋರ್ಟ್ ಮಾಡಿ ಮೇಲೆ ರಿಸರ್ವೇಷನ್ ಕೊಟ್ಟಿದ್ದೀವಿ ಅಂತ. ಯಾಕಂಗೆ ಯೋಚನೆ ಮಾಡಬಾರ್ದು? ಯಾಕೆ ಯೋಚನೆ ಮಾಡಬಾರ್ದು? ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡ್ಯಾರ ಅಂತ ಒಪ್ಕೋಬೇಕಾಗತ್ತಲ್ಲ. ಈಗೇನು ಭಾಳ ಹೆಚ್ಚಳ ಇದಾವೆ, ಭಾಳ ಸಮೀಪ ಇದ್ದಾವೆ? ಇಲ್ಲ, ಅವತ್ತಿನ ಜನಸಂಖ್ಯೆ ಒಳಗೆ ಮಾಡಿದ್ದಾರೆ, ಎಲ್ಲರೂ ಒಪ್ಕೊಂಡಿದ್ದಾರೆ ಅದನ್ನು. ಆದರೆ ಇವತ್ತು ಜನಸಂಖ್ಯೆ ನಿಯಂತ್ರಣ ನಾವು ಮಾಡಿದ್ರಿಂದ ಅಕಸ್ಮಾತ್ ಈಗ ನಿಮ್ಮ ಮೊನ್ನೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟರು, 2026 ಸೆನ್ಸಸ್ ಆದಮೇಲೆ ಡಿಲಿಮಿಟೇಷನ್ ಆಗಲಿ ಅಂತ ಹೇಳಿದಾರಿಲ್ಲ, ಹೇಳಿದ್ದಾರೆ. ಅದರ ಅರ್ಥ ಏನು? ಹೊಸ ಪಾಪ್ಯುಲೇಷನ್ ಆಧಾರದ ಮೇಲೆ ನೀವು ಆಗಲಿ ಅಂದರೆ ಮತ್ತೆ ನಮ್ಮ ದಕ್ಷಿಣ ಭಾರತಕ್ಕೆ ಈಗಿರೋದಕ್ಕಿಂತ ದೊಡ್ಡ ಅನ್ಯಾಯ ಆಗುತ್ತೆ. ಇದು ಅರಿವು ಇದೆಯೋ ಇಲ್ಲವೋ, ಕೇವಲ ರಾಜಕಾರಣಕ್ಕಾಗಿಯೇ ವಾದ ಮಾಡುವಂಥದ್ದು, ವಿತ್ತಂಡವಾದ ಮಾಡುವಂಥದ್ದು, ಸತ್ಯಕ್ಕೆ ದೂರಿರುವಂಥ ವಾದವನ್ನು ಮಾಡಿ ಬರುವಂಥ ದಿನಗಳಲ್ಲಿ ದಕ್ಷಿಣ ಭಾರತದ ಜನರಿಗೆ, ದಕ್ಷಿಣ ಭಾರತದ ಜನಪ್ರತಿನಿಧಿಗಳ ಆಯ್ಕೆಗೆ, ಸಂಖ್ಯೆಗೆ ದೊಡ್ಡ ಅನ್ಯಾಯವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಮತ್ತು ಅವ್ರ ಮಿತ್ರ ಪಕ್ಷಗಳು ಕೂಡ ಮಾಡ್ತಾ ಇದೆ.
ಈಗೊಂದು ಅವಕಾಶ ಇತ್ತು ನನ್ನ ಪ್ರಕಾರ. ಈಗೇನು ಮಾಡಿದ್ವಿ ಅಂದರೆ ಪ್ರಪೋರ್ಷನೇಟ್ಲಿ ಇನ್ಕ್ರೀಸ್ ಮಾಡೋದು ಅಂತ. ಈಗ ನಾವೇನು ಮಾಡಿದ್ದೀವಿ ಅಂದರೆ ಪ್ರಪೋರ್ಷನೇಟ್ಲಿ ಇನ್ಕ್ರೀಸ್ ಮಾಡಬೇಕು. ಈಗ 28 ಇದ್ದಿದ್ದು 42 ಮಾಡಬೇಕು. ಈ ಅವಕಾಶ ನಾವು ಕಳ್ಕೊಬಾರ್ದು ಅಂತ ನಮ್ಮದು. ಆದರೆ ಅವ್ರಿಗೆ ಅರ್ಥ ಆಗಲಿಲ್ಲ, ಅದನ್ನು ಡಿಫೀಟ್ ಮಾಡಿದ್ರು. ನನ್ನ ಪ್ರಕಾರ ಈ ಪ್ರಪೋರ್ಷನೇಟನ್ನು ಲಾಭವನ್ನು ದಕ್ಷಿಣ ಭಾರತದ ರಾಜ್ಯಗಳು ತಗೋಬೇಕು. ಇದು ಜನಸಂಖ್ಯೆ ಆಧಾರವಾಗಿಲ್ಲ. ಇದು ಜನಸಂಖ್ಯೆ ಆಧಾರವಾಗಿಲ್ಲ. ಆ ಜನಸಂಖ್ಯೆ ಆಧಾರವಾಗಿ ಮಾಡಬೇಕನ್ನುವಂಥ ಕ್ಲಾಸ್ಗೆ ಅಮೆಂಡ್ಮೆಂಟ್ ಇದೆ. ಇದರಲ್ಲಿ ಅಮೆಂಡ್ಮೆಂಟ್ ಮಾಡಿ ನಾವು ಸೀಟುಗಳನ್ನು ಮಾತ್ರ ಪ್ರಪೋರ್ಷನೇಟ್ ಹೆಚ್ಚು ಮಾಡ್ತೀವಿ. 2011 ಸೆನ್ಸಸ್ ಬೇಸಿಸ್ ಅಂತ ಒಂದು ಶಬ್ದ ಇದೆ ಅದರಲ್ಲಿ. ಅದರ ಅರ್ಥ ಏನು ಅಂತಾರೆ, ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಮತದಾರರು ಇರಬೇಕು, ಅದು 2011 ಸೆನ್ಸಸ್ ಡಿಸೈಡ್ ಮಾಡುತ್ತೆ. ನಂಬರ್ ಆಫ್ ಲೋಕಸಭಾ ಸೀಟ್ ಅಲ್ಲ, ನಂಬರ್ ಆಫ್ ಲೋಕಸಭಾ ಸೀಟ್ 50% ಹೆಚ್ಚಾಗಿ ಆಗುತ್ತೆ ಎಷ್ಟರಲ್ಲಿ ಜನಸಂಖ್ಯೆ. 42 ಆಯ್ತು ಅಂತ ಇಟ್ಕೊಳ್ಳಿ. ನಮ್ಮ ಕರ್ನಾಟಕದ್ದು 2011 5 ಕೋಟಿ ಇತ್ತು, ಈಗ 7 ಕೋಟಿ ಆಗಿದೆ. ಆ 5 ಕೋಟಿಯನ್ನು 42ರಲ್ಲಿ ಡಿವೈಡ್ ಮಾಡಿ ಎಷ್ಟು ಒಂದು ಲೋಕಸಭೆಗೆ ಈಗಿರುವಂಥದ್ದು ಎವರೇಜ್ 16, 17, 18 ಲಕ್ಷ ಏನು ಬರ್ತದೆ. ಕೆಲವಕ್ಕೆಲ್ಲ 20 ಇದೆ, ಕೆಲವಕ್ಕೆಲ್ಲ ಕಮ್ಮಿ ಇದೆ. ಅದನ್ನು ಈಗ 2011 ಪಾಪ್ಯುಲೇಷನ್ ಪ್ರಕಾರ ಅದನ್ನ ಹಂಚಬೇಕು ಅನ್ನುವಂಥದ್ದು. ಇಷ್ಟೆಲ್ಲ ಪ್ರಾವಿಷನ್ ಮಾಡಿದ್ರು ಕೂಡ ಇದನ್ನ ಅರ್ಥ ಮಾಡಿಕೊಳ್ಳದೆ ವಿರೋಧ ಮಾಡಿ ಇವತ್ತು ಕೇವಲ ರಾಜಕೀಯ ಕಾರಣಕ್ಕಾಗಿ DMK ಅವರ ಇಲೆಕ್ಷನ್ ಗೆಲ್ಲೋ ಸಲುವಾಗಿ ಅವರು ನಾರ್ತ್ ಸೌತ್ ಡಿವೈಡ್ ಮಾಡಿದರೆ ಗೆಲ್ತೀವಿ ಅನ್ನುವಂಥ ಒಂದು ರಾಜಕೀಯ ಹುನ್ನಾರಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಅವರಿಗೆ ಬಲಿಯಾಗಿದೆ. ನಮ್ಮ ಹಿತಾಸಕ್ತಿಯನ್ನು ಬಲಿ ಕೊಟ್ಟಿದ್ದಾರೆ ಅಂತ ಈ ಸಂದರ್ಭ ಇಚ್ಛೆಪಡ್ತೇನೆ. ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ಅವರು ಇದನ್ನು ಸರಾಸರಿಯಾಗಿ ತಜ್ಞರ ಜೊತೆಗೆ ಚಿಂತನೆಯನ್ನು ಮಾಡಿ ಸ್ಪಷ್ಟತೆಯಿಂದ ಅವರು ಚಿಂತನೆಯನ್ನು ಮಾಡಿ ಬರುವಂಥ ದಿನಗಳಲ್ಲಾದರೂ ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸಿದರೆ ಮತ್ತು ಅವರ ಪಕ್ಷದ ನಾಯಕರಿಗೆ ಒಪ್ಪಿಗೆ ಸೂಚಿಸಿದರೆ ಖಂಡಿತವಾಗೂ ಒಂದು ದೊಡ್ಡ ಕ್ರಾಂತಿಕಾರಿ ಆಗುತ್ತೆ. ಮಹಿಳೆಯರಿಗೆ ಇಷ್ಟು ವರ್ಷ ಏನು ಮೀಸಲಾತಿ ಕೊಡಬೇಕನ್ನುವಂಥ ವಿಚಾರದಲ್ಲಿ ಹಿನ್ನಡೆ ಆಗಿದೆ, ಅನ್ಯಾಯ ಆಗಿದೆ ಮಹಿಳೆಯರಿಗೆ. ಅದನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತದೆ. ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು, ಅವ್ರಿಗೆ ಅನ್ಯಾಯ ಆಗಿದ್ದನ್ನು ನಾವು ಸರಿಪಡಿಸ್ಬೇಕು ಅನ್ನುವಂಥದ್ದೇ ಭಾರತೀಯ ಜನತಾ ಪಕ್ಷದ ಒಂದು ಗುರಿ. ಇದು ತರೋದಕ್ಕೆ ಅದಕ್ಕೆ ಇದರಲ್ಲಿ ಕ್ರೆಡಿಟ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಪ್ರಧಾನಮಂತ್ರಿಗಳು ಹೇಳಿದರು. ನಾವೆಲ್ಲರೂ ಸೇರ್ ಮಾಡಿ ಈಗ 2023 ಎಲ್ಲರೂ ಸೇರಿ ಮಾಡಿದ್ವಿ. ಅದು ಒಂದೇ ಪಕ್ಷ ಕ್ರೆಡಿಟ್ ತೊಗೊಳಕ್ಕೆ ಸಾಧ್ಯನೇ. ಇದನ್ನು ಕೂಡ ಹಂಗೆ ಮಾಡಿದರೆ ಯಾವ ಪಕ್ಷಕ್ಕೂ ಸೇರಲ್ಲ, ಒಳ್ಳೆಯ ನಿರ್ಣಯಗಳು ಆಗುತ್ತೆ. ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ತಜ್ಞರ ಜೊತೆಗೆ ಚರ್ಚೆ ಮಾಡಿ ಒಂದು ಸ್ಪಷ್ಟತೆಯಿಂದ ಮರುಚಿಂತನೆಯನ್ನು ಮಾಡಿ ಅವ್ರ ನಾಯಕರಿಗೆ ಕೂಡ ಒಪ್ಪಿಸಿ ಈ ಕ್ರಾಂತಿಕಾರಿ ಬದಲಾವಣೆಗೆ ಅವರು ಕೂಡ ದೊಡ್ಡ ಬೆಂಬಲ ಆಗುತ್ತೆ. ಆ ಕೆಲಸವನ್ನು ಅವ್ರು ಮಾಡಬೇಕು ಅನ್ನುವಂಥ ಒತ್ತಡವನ್ನು ನಾನು ಮಾಡ್ತೀನಿ.